ಕಳೆದ ಬಾರಿ GPSTR ಎಕ್ಸಾಮ್ ಏನಾಗಿತ್ತು, ಆ ಎಕ್ಸಾಮ್‌ನಲ್ಲಿ ಮೆರಿಟನ್ನು ನಿರ್ಧರಿಸಿದಂತಹ ಕ್ರಮ ಇದೇ ರೀತಿ ಇತ್ತು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು 50%, TET ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು 0.20 ಅಂದರೆ 20%, ಜೊತೆಗೆ ಪದವಿ ಅಂದರೆ ಡಿಗ್ರಿನಲ್ಲಿ ಪಡ್ಕೊಂಡಂತಹ ಮಾರ್ಕ್ಸ್‌ಗಳಿಂದ 20%, ಜೊತೆಗೆ ನಾವು B.Ed ಅನ್ನು ಏನು ಮಾಡ್ಕೊಂಡಿರ್ತೀವಿ ಅದರ ಮಾರ್ಕ್ಸಿಂದ 10% ಅನ್ನು ಕೌಂಟ್ ಮಾಡ್ಕೊಂಡಿದ್ರು. ಬಟ್ ಇವಾಗ ಅಂದರೆ ಇನ್ನು ಮುಂದೆ GPSTR ಮತ್ತು HSTR ನೇಮಕಾತಿಗಳು ಏನಾಗುತ್ತೆ, ಆ ನೇಮಕಾತಿಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡ್ಕೊಂಡಂತಹ ಅಂಕಗಳು ಮತ್ತು TET ಪರೀಕ್ಷೆಯಲ್ಲಿ ಪಡ್ಕೊಂಡಂತಹ ಅಂಕಗಳನ್ನು ಮಾತ್ರ ಪರಿಗಣಿಸಬೇಕು. ಪದವಿ ಅಂಕಗಳು ಅಂದರೆ ಡಿಗ್ರಿನಲ್ಲಿ ಪಡ್ಕೊಂಡಂತಹ ಮಾರ್ಕ್ಸ್ಗಳು ಜೊತೆಗೆ B.Ed ಕೋರ್ಸ್ಗಳಲ್ಲಿ ಪಡ್ಕೊಂಡಂತಹ ಮಾರ್ಕ್ಸ್ಗಳನ್ನ ಕೈ ಬಿಡ್ತೀವಿ ಅಂತೇಳಿ ಉನ್ನತ ಶಿಕ್ಷಣ ಸಚಿವರೇ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇನ್ನು ಮುಂದೆ HSTR ಮತ್ತು GPSTR ನೇಮಕಾತಿಗಳಲ್ಲಿ CETಯಲ್ಲಿ ಪಡ್ಕೊಂಡಂತಹ ಅಂಕಗಳು ಜೊತೆಗೆ KTET ಎಕ್ಸಾಮ್ ಪೇಪರ್ 2ನಲ್ಲಿ ಪಡ್ಕೊಂಡಂತಹ ಅಂಕಗಳನ್ನು ಪರಿಗಣಿಸಿ ನಮಗೆ ನೇಮಕಾತಿಯನ್ನು ಮಾಡಿಕೊಳ್ಳುವಂತಹದ್ದು ಇರುತ್ತೆ. ಇಲ್ಲಿ ಡಿಗ್ರಿ ಮತ್ತು B.Edನಲ್ಲಿ ಪಡ್ಕೊಂಡಂತಹ ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ, ಕೈ ಬಿಡ್ತೀವಿ ಅಂತೇಳಿ ಕೂಡ ನಮಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು GPSTR ನೇಮಕಾತಿಯಲ್ಲಿ ನಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಮೂರು ಪೇಪರ್ಗಳನ್ನ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಪೇಪರ್ 1 ಬಂದು 150 ಮಾರ್ಕ್ಸ್ಗಳಿಗೆ ಪೇಪರ್ 1 ಇರುತ್ತೆ. ಆ ಒಂದು 150 ಮಾರ್ಕ್ಸ್ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂದರೆ ಸಾಮಾನ್ಯ ಕನ್ನಡ 25 ಅಂಕಗಳು, ಸಾಮಾನ್ಯ ಆಂಗ್ಲ ಭಾಷೆ ಅಥವಾ ಸಾಮಾನ್ಯ ಇಂಗ್ಲೀಷ್ ಅಂತ ಜನರಲ್ ಇಂಗ್ಲೀಷ್ ಅಂತ ಏನು ಕರಿತೀವಿ ಅದು 25 ಮಾರ್ಕ್ಸ್ಗೆ, ಇನ್ನು ಸಾಮಾನ್ಯ ಜ್ಞಾನ ಅಥವಾ ಜನರಲ್ ಸ್ಟಡೀಸ್ 25 ಅಂಕಗಳಿಗಿರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಮತ್ತು ಬೋಧನಾ ವಿಧಾನ ಅಂತೇಳಿ ಅಂದರೆ ಚೈಲ್ಡ್ ಸೈಕಾಲಜಿ ಏನಿರುತ್ತೆ ಸೊ ಅದು 50 ಮಾರ್ಕ್ಸಿಗಿರುತ್ತೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಮಾರ್ಕ್ಸ್ಗಳಿಗೆ, ಜೊತೆಗೆ ಗಣಕಯಂತ್ರ ಪ್ರಬುದ್ಧತೆಯ ಬಗ್ಗೆ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 150 ಮಾರ್ಕ್ಸ್ಗೆ ಈ ಒಂದು ಪೇಪರ್ 1 ಪೇಪರ್ ಇರುತ್ತೆ. ಇನ್ನು ಪೇಪರ್ 2 ಆಂಗ್ಲ ಭಾಷಾ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಹಾಗೂ ಸಮಾಜ ವಿಜ್ಞಾನವನ್ನು ಪಾಠ ಮಾಡುವಂತಹ ಅಥವಾ ಬೋಧನೆ ಮಾಡುವಂತಹ ಶಿಕ್ಷಕರು ಮಾತ್ರ ಪೇಪರ್ 2ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಈ ಒಂದು ಪೇಪರ್ 2 150 ಮಾರ್ಕ್ಸ್ಗೆ ಇರುತ್ತೆ. ಈ 150 ಮಾರ್ಕ್ಸಲ್ಲಿ ನಾವು ಮಿನಿಮಮ್ 67.5 ಮಾರ್ಕ್ಸನ್ನು ಗೈನ್ ಮಾಡ್ಕೊಳ್ಳೇಬೇಕು. 150ಗೆ 67.5 ಮಾರ್ಕ್ಸ್ಗಳನ್ನ ತೊಗೊಳ್ಬೇಕಾಗುತ್ತೆ. ಅಂದರೆ 45% ಅಷ್ಟು ಅಂಕಗಳನ್ನು ನಾವು ಕಡ್ಡಾಯವಾಗಿ ತಗೊಂಡು ಪಾಸ್ ಮಾಡಿಕೊಳ್ಳೇಬೇಕಾಗತ್ತೆ ಈ ಒಂದು ಪೇಪರ್ 2 ಪೇಪರ್ನ. ನಾವು ಯಾವ ಒಂದು ವಿಷಯವನ್ನು ಬೋಧನೆ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ಸನ್ನು ಹಾಕಿರ್ತೀವೋ ಸೊ ಆ ವಿಷಯದ ಜ್ಞಾನದ ಬಗ್ಗೆ ಮಲ್ಟಿಪಲ್ ಚಾಯ್ಸಲ್ಲಿ 50 ಕ್ವಶನ್ಸ್ಗಳು ಇರುತ್ತೆ. 50 ಮಾರ್ಕ್ಸ್ ಈಚ್ ಕ್ವಶನ್ಸ್ ಕ್ಯಾರಿ ಟು 1 ಮಾರ್ಕ್ಸ್ ಅನ್ನೋಂಗೆ 50 ಕ್ವಶನ್ಸ್ ಇರುತ್ತೆ. ಇನ್ನು ವಿಷಯದ ಜ್ಞಾನ ವಿವರಣಾತ್ಮಕ ಉತ್ತರವನ್ನು ಬರೀಬೇಕಾಗಿರುವಂಥದ್ದು 100 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ ಟೋಟಲ್ 150 ಮಾರ್ಕ್ಸ್ ಏನು ಪೇಪರ್ 2ನಲ್ಲಿ ಇರುತ್ತೆ. ಈ 150 ಮಾರ್ಕ್ಸಲ್ಲಿ 50 ಕ್ವಶನ್ಸ್ಗಳು ಮಲ್ಟಿಪಲ್ ಚಾಯ್ಸ್ ಅಂದರೆ ಯಾವುದೋ ಒಂದು ಕ್ವಶನನ್ನು ಕೊಟ್ಟು ಅದಕ್ಕೆ 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಸರಿಯಾಗಿರೋ ಆನ್ಸರ್ನ ಹುಡುಕಿ ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ 50 ಕ್ವಶನ್ಸು ಮಲ್ಟಿಪಲ್ ಚಾಯ್ಸ್ ಬೇಸ್ ಆಗಿರುತ್ತೆ. ಇನ್ನು 100 ಮಾರ್ಕ್ಸ್ಗೆ ನಾವು ಥಿಯರಿ ಬರೀಬೇಕಾಗುತ್ತೆ. ಅಂದರೆ ವಿವರಣೆಯನ್ನು ಕೊಟ್ಕೊಂಡು ಅವ್ರು ಯಾವ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ ಆ ಕ್ವಶನ್ಸ್ಗಳಿಗೆ ಸರಿಯಾಗಿರುವಂತಹ ಉತ್ತರವನ್ನು ವಿವರಣಾತ್ಮಕ ರೂಪದಲ್ಲಿ ಬರೀತಾ ಹೋಗಬೇಕಾಗುತ್ತೆ. ಸೊ ಇದು 100 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ ಪೇಪರ್ 2 150 ಮಾರ್ಕ್ಸ್ಗಿರುತ್ತೆ. ನಾವು ತೊಗೊಳ್ಬೇಕಾಗಿರೋದು 45% ಮಾರ್ಕ್ಸ್ಗಳನ್ನ ಕಡ್ಡಾಯವಾಗಿ ಕಂಪಲ್ಸರಿ ತೊಗೊಳ್ಳೇಬೇಕು. ಅಂದರೆ 67.5 ಮಾರ್ಕ್ಸ್ಗಳನ್ನ ನಾವು ಇಲ್ಲಿ ಕಂಪಲ್ಸರಿ ತೊಗೊಳ್ಳೇಬೇಕಾಗತ್ತೆ. ಇನ್ನು ಪೇಪರ್ 3 ಬಂದು ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಪಾಠಗಳನ್ನು ಬೋಧನೆ ಮಾಡೋಕ್ಕೆ ಯಾರ್ಯಾರು ಅಂದರೆ ಯಾವ್ಯಾವ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ಗಳನ್ನು ಹಾಕಿರ್ತಾರೆ ಸೊ ಅಂತಹ ಅಭ್ಯರ್ಥಿಗಳು ಮಾತ್ರ ಪೇಪರ್ 3ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಈ ಒಂದು ಪೇಪರ್ 3ನಲ್ಲಿ 100 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ 100 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್ಗೆ ನಾವು ಮಿನಿಮಮ್ 50% ಅಥವಾ 50 ಅಂಕಗಳನ್ನ ಪಡ್ಕೊಂಡು ಪಾಸ್ ಆಗೋದು ಇಲ್ಲಿ ಕಡ್ಡಾಯವಾಗಿರುತ್ತೆ. ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳು ನಿಗದಿಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುವುದು. ಆಯಾ ವಿಷಯದ ಜ್ಞಾನ ವಿವರಣಾತ್ಮಕ. ಸೊ ಇಲ್ಲಿ ಏನು ವಿಷಯದ ಮೇಲೆ ಅವರು ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇಲ್ಲಿ ಅಭ್ಯರ್ಥಿ ಗಣಿತವನ್ನು ಪಾಠ ಮಾಡಲಿಕ್ಕೆ ಅಪ್ಲಿಕೇಶನ್ಸನ್ನು ಹಾಕಿದರೆ ಸೊ ಆತನಿಗೆ ಗಣಿತದ ಅಥವಾ ಮ್ಯಾಥ್ಸ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಕೇಳೋದಾಗಿರ್ಬಹುದು. ಅಥವಾ ಸೈನ್ಸ್ ಸ್ಟೂಡೆಂಟ್ ಆಗಿದ್ದು ಅಥವಾ ಸೈನ್ಸ್ ವಿಜ್ಞಾನವನ್ನು ಬೋಧನೆ ಮಾಡುವಂತಹ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಆಗಿದ್ದರೆ ಆತನಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಕೇಳಲಾಗಿರುತ್ತೆ. ಜೊತೆಗೆ ಸಮಾಜ ವಿಜ್ಞಾನ ಪಾಠವನ್ನು ಬೋಧನೆ ಮಾಡುವಂತಹ ಶಿಕ್ಷಕ ವೃತ್ತಿಗೆ
ಅಪ್ಲಿಕೇಶನ್ಸನ್ನು ಹಾಕಿದರೆ ಆತನಿಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಆತನ ಬೋಧನಾ ಕೌಶಲ್ಯ ಆಗಿರಬಹುದು, ಆತನ ಬರವಣಿಗೆಯ ಸಾಮರ್ಥ್ಯ, ಆತನ ಶಬ್ದ ಭಂಡಾರಕ್ಕೆ ಸಂಬಂಧಿಸಿದಂತೆ ಆತನ ಸ್ಕಿಲ್ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳಿರ್ತೀವಿ ಅಂತ ಅವರೇ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು 100 ಮಾರ್ಕ್ಸಲ್ಲಿ ಅವರು ಮಿನಿಮಮ್ 50 ಮಾರ್ಕ್ಸ್ಗಳನ್ನ ತೊಗೊಂಡು ಪಾಸ್ ಆಗಬೇಕು ಅಂತ ಕೂಡ ಅಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ GPSTRನ ಕ್ವಶನ್ ಪೇಪರ್ ಪ್ಯಾಟ್ರನ್ ಇದೇ ರೀತಿ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3 ಕ್ವಶನ್ ಪೇಪರ್ ಪ್ಯಾಟ್ರನ್ ಇದೇ ರೀತಿ ಇರುತ್ತೆ. ಕಳೆದ ಬಾರಿ ಕೂಡ ಇದೇ ರೀತಿ ಇತ್ತು. ಸೊ ಈ ಬಾರಿ ಕೂಡ ಆಲ್ಮೋಸ್ಟ್ 99% ಇದೇ ರೀತಿ ಇರುತ್ತೆ. ಬಟ್ ಆಯ್ಕೆ ಮಾಡಿಕೊಳ್ಳುವಾಗ ಈ ಸಲ ಅಂದರೆ ಕಳೆದ ಬಾರಿ ಡಿಗ್ರಿ ಮಾರ್ಕ್ಸ್ಗಳನ್ನು ಜೊತೆಗೆ BEd ಮಾರ್ಕ್ಸ್ಗಳನ್ನು ಕೂಡ ಕನ್ಸಿಡರ್ ಮಾಡಿದರು. ಬಟ್ ಈ ಬಾರಿ ಕೇವಲ CETಯಲ್ಲಿ ಪಡ್ಕೊಂಡಂತಹ ಅಂಕಗಳು ಜೊತೆಗೆ TET ಎಕ್ಸಾಮಲ್ಲಿ ಪಡ್ಕೊಂಡಂತಹ ಅಂಕಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಏನು ಆದೇಶವನ್ನು ಕೊಟ್ಟಿದ್ದಾರೆ, ಹೊರಡಿಸಿದ್ದಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ಬಿಟ್ಟಂತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಕೇಳೋದಾದರೆ, ಸೊ ಇಲ್ಲಿ ಏನು ನಾನು ಪೇಪರ್ 1, ಪೇಪರ್ 2, ಪೇಪರ್ 3 ತೋರಿಸಿದ್ದೀನಿ. ಸೊ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಇದೇ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.